ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ತುಲಾ ರಾಶಿಯವರ ಲವ್ ಲೈಫ್ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಇದು ಫೆಬ್ರವರಿ 23 to 28 ವೀಕ್ಲಿ ರೀಡಿಂಗ್ ಫ್ರೆಂಡ್ಸ್. ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ತುಲಾ ರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿದ್ದರೆ ಅವರು ಮೀನ, ಮಕರ, ವೃಶ್ಚಿಕ, ಮೇಷ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಇನ್ನು ನೀವು ಸಿಂಗಲ್ಸ್ ಇದ್ದರೆ ಅವರು ಯಾವುದೇ ರಾಶಿಯವ್ರು ಕೂಡ ಆಗಿರ್ಬೋದು, ಅಥವಾ ನೀವು ರೀಸೆಂಟಾಗಿ ಕಮಿಟ್ ಆಗಿದ್ದರೂ ಯಾವುದೇ ರಾಶಿಯವ್ರು ಕೂಡ ಆಗಿರ್ಬೋದು. ಅವರು ಕೂಡ ತುಲಾ ರಾಶಿಯವ್ರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ಖಂಡಿತವಾಗ್ಲೂ ಸ್ವಲ್ಪ ದಿನಗಳಿಂದ ಏನೂ ಸರಿ ಇಲ್ಲ, ಯಾವುದೇ ಕೆಲಸ ಆಗ್ತಾಯಿಲ್ಲ, ಕೆಲಸ ಹುಡುಕ್ತಿದ್ರೂ ಸಿಗ್ತಾಯಿಲ್ಲ, ಮಾಡ್ತಿರೋ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ತುಂಬ ಶಿಫ್ಟಿಂಗ್ ಎನರ್ಜಿ ಇದೆ. ಮೇ ಬಿ ಫಸ್ಟ್ ಕಾರ್ಡ್ ನನಗೆ ನೈಟ್ ಆಫ್ ವಾಂಡ್ಸ್ ಬಂದಿದೆ, ಅದನ್ನೇ ಹೇಳ್ತಾ ಇದೆ. ಕಮ್ಯುನಿಕೇಷನ್ ಇಲ್ಲ, ಮೇ ಬಿ ಅವ್ರು ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೋ, ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ಗೆ ಸಿಗ್ತಾ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ನೀವು ಕನೆಕ್ಟ್ ಆಗಿರೋ ಪರ್ಸನ್ನು ಮೇ ಬಿ ಕೆಲವ್ರಿಗೆ ರಿಲೇಷನ್ಶಿಪ್ಪಲ್ಲಿ ಇದ್ದು ಬ್ರೇಕಪ್ ಆಗಿದೆ ಯಾವುದೋ ಒಂದು ವಿಷಯಕ್ಕೆ. ಯಾರೋ ಒಬ್ಬರು ನಿಮ್ಮನ್ನು ನೀವು ರೈಟ್ ಅಂತ ಪ್ರೂವ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ. ಮೇ ಬಿ ಪ್ರೂವ್ ಮಾಡ್ಕೊಳ್ತಿದ್ದೀರಾ ಕೆಲವರು ತುಲಾ ರಾಶಿಯವ್ರು, ನೀವು ಅಥವಾ ಅದರ್ ಪರ್ಸನ್ ಕೂಡ ಇದಾಗಿರ್ಬೋದು. ನಾನು ಯಾವುದೇ ತಪ್ಪು ಮಾಡಿಲ್ಲ, ನಾನು ಹೇಳ್ತಿರೋದೇ ಸರಿ, ನಾನು ನಡ್ಕೋತಾ ಇರೋದೇ ಸರಿ, ಆ ಥರ ಒಂದು ಎನರ್ಜಿ ಇದೆ. ಇಮ್ಮೆಚ್ಯೂರಿಟಿ ಕೂಡ ಇದೆ ನಿಮಗೂ ಅಥವಾ ಅದರ್ ಪರ್ಸನ್ಗೂ. ಮೇ ಬಿ ಕೆಲವ್ರಿಗೆ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರೋ ಅಥವಾ ಇನ್ನೂ ಲವ್ವಲ್ಲಿದ್ದೀರೋ, ಮೇ ಬಿ ನಿಮ್ಮ ಫ್ರೆಂಡ್ಸಲ್ಲೇ ಇರ್ಬೋದು. ನಿಮ್ಮ ಅಡ್ವಾಂಟೇಜನ್ನ ಯಾರೋ ತೊಗೊಳ್ತಾ ಇದ್ದಾರೆ, ನೀವು ಅಷ್ಟೊಂದು ಇನ್ನೋಸೆಂಟ್ ಆಗಿದ್ದೀರ, ನೀವು ಅಥವಾ ಅದರ್ ಪರ್ಸನ್ ಅಡ್ವಾಂಟೇಜ್ನ ನೀವು ತೊಗೊಳ್ತಿರ್ಬೋದು. ಸರಿಯಾಗಿ ಅವ್ರನ್ನ ಯೂಸ್ ಮಾಡ್ತಿರ್ಬೋದು ನಿಮ್ಮ ಕೆಲಸಕ್ಕೆ, ನಿಮ್ಮ ಅಡ್ವಾಂಟೇಜ್ನ ಅವರು ಯಾವಾಗ. ಇದು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲೂ ಕೂಡ ಇರ್ಬೋದು ಫ್ರೆಂಡ್ಸ್. ನೀವು ರಿಲೇಷನ್ಶಿಪ್ಪಲ್ಲಿ ಇರೋದ್ರಿಂದ ಸೊ ನಿಮ್ಮ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡೇ ಇದನ್ನೇ ಮಾಡ್ತಾ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕಾರ್ಡಲ್ಲಿ ಕೆಲವೊಮ್ಮೆ ಖಂಡಿತ ಯಾರೂ ನಿಮ್ಮ ಅಡ್ವಾಂಟೇಜ್ನ ತೊಗೊಂಡಿದ್ದಾರೆ ಈಗಾಗಲೇ, ಅದು ನಿಮಗೆ ಅರ್ಥನೂ ಆಗಿಲ್ಲ. ಸೊ ನಿಮಗದು ಅರ್ಥ ಆಗೋಕ್ಕಿಂತ ಮುಂಚೆ ಸೊ ಮೇ ಬಿ ನೀವು ಫುಲ್ ಲಾಸ್ ಆಗಿರ್ಬೋದು, ಮೇ ಬಿ ಯಾರಿಗೋ ದುಡ್ಡು ಕೊಟ್ಟಿರ್ಬೋದು, ಏನೋ ಹೆಲ್ಪು. ತುಂಬ ಅಡ್ವಾಂಟೇಜಸ್ನ ಜನ ತೊಗೊಳ್ತಾರೆ, ನಿಮ್ಮನ್ನು ಸರಿಯಾಗಿ ಬಳಸ್ಕೊಳ್ತಾರೆ ಅವ್ರ ಕೆಲಸಕ್ಕೆ ಅಂತ ಕಾರ್ಡ್ ಹೇಳುತ್ತೆ. ಸೆಕೆಂಡ್ ಕಾರ್ಡ್ ನನಗೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಕೆಲವೊಮ್ಮೆ ಖಂಡಿತವಾಗ್ಲೂ ನೀವು ನಿಮ್ಮ ತಾಯಿನ ಮಿಸ್ ಮಾಡ್ಕೊಳ್ತಾ ಇರ್ಬೋದು ತುಲಾ ರಾಶಿಯವ್ರು, ನೀವು ಅಥವಾ ಅದರ್ ಪರ್ಸನ್. ಖಂಡಿತ ನಿಮ್ಮ ತಾಯಿ ಜೊತೆ ಒಂದು ಕಾನ್ವರ್ಜೇಷನ್ ಇರ್ಬೋದು, ಇಂಡೈರೆಕ್ಟಾಗಿ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಅವ್ರ ಹತ್ರ ಹೇಳ್ಕೊಂಡಿರ್ಬೋದು, ಅಥವಾ ಹೇಳ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ಬೋದು ನೀವು ಅಥವಾ ಅದರ್ ಪರ್ಸನು. ವೀಲ್ ಆಫ್ ಫಾರ್ಚೂನ್ ಒಂದು ಪಾಸಿಟಿವ್ ಕಾರ್ಡ್ ಆಗಿರೋದ್ರಿಂದ ಖಂಡಿತ ಸೇವಿಂಗ್ಸ್ನ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ನೀವು ಹಣನ ಕೂಡಿಡಬೇಕು. ನಾನು ಮುಂದೆ ಯಾವಾಗಲಾದರೂ ನನಗೆ ಯೂಸಿಗೆ ಬರುತ್ತೆ, ನಾನು ಯಾರಿಗಾದರೂ ಸಹಾಯ ಕೇಳಿದ್ರೆ ಖಂಡಿತ ಯಾರು ನನಗೆ ಸಹಾಯ ಮಾಡಲ್ಲ ಅಂತ ನಿಮ್ಗೆ ಅರ್ಥ ಆಗಿರ್ಬೋದು. ಆಗಲೇ ಹೇಳ್ದಂಗೆ ತುಂಬ ಜನ ನಿಮ್ಮ ಅಡ್ವಾಂಟೇಜ್ನ ಅಬರ್ಡೆನ್ಸ್ ಇದೆ, ತುಂಬ ಪಾಸಿಟಿವ್ ಎನರ್ಜಿ ಇದೆ. ಸ್ಲೋ ಡೌನ್ ಅಂತ ಹೇಳ್ತೀನಿ, ತುಂಬ ರಶಲ್ಲಿ ಹೋಗಬೇಡಿ, ಗಡಿಬಿಡಿ ಮಾಡ್ಕೊಳ್ಬೇಡಿ, ಸ್ಲೋ ಆಗಿ ಹೋಗಿ. ಏನು ಕೆಲಸ, ಯಾವ ಆಫರು, ಸೊ ಯಾರ ಜೊತೆ ಇದ್ದೀರಾ, ನೀವು ಯಾರ ಜೊತೆ ಕಮಿಟ್ ಆಗ್ತಿದ್ದೀರಾ, ಹಿಂದೆ ಮುಂದೆ ಯೋಚನೆ ಮಾಡಿ. ಕಮ್ಯುನಿಕೇಷನ್ ಕೂಡ ಸ್ಲೋಲಿ ಮಾಡಿ, ಕಮ್ಯುನಿಕೇಟ್ ಮಾಡ್ತಿದ್ದೀರಲ್ಲ ಸ್ಲೋಲಿ ಮಾಡಿ. ಎಲ್ಲನೂ ಹೇಳಿಬಿಡ್ಬೇಡಿ ನಿಮ್ಮ ಬಗ್ಗೆ, ಮೊದಲು ಅವ್ರ ಬಗ್ಗೆ ತಿಳ್ಕೊಳ್ಳಿ. ನೀವಾಗಿರ್ಬೋದು ಅದರ್ ಪರ್ಸನ್ಗೂ ನಾನು ಇದನ್ನೇ ಹೇಳೋದು, ನಿಮ್ಮ ಬಗ್ಗೆ ಎಲ್ಲನೂ ತುಲಾ ರಾಶಿಯವ್ರಿಗೆ ಹೇಳಿಬಿಡ್ಬೇಡಿ, ಅವ್ರ ಬಗ್ಗೆನೂ ಸ್ವಲ್ಪ ನೀವು ತಿಳ್ಕೊಳ್ಳಿ ಅಂತ ಕಾರ್ಡ್ ಹೇಳ್ತಾ ಇದೆ. ಥರ್ಡ್ ಕಾರ್ಡ್ ನನಗೆ ಜಸ್ಟಿಸ್ ಕಾರ್ಡ್ ಬಂದಿದೆ. ಮೇ ಬಿ ನಿಮ್ಮ ಎಕ್ಸ್ ಕೂಡ ಆಗಿರ್ಬೋದು, ಮತ್ತೆ ನಿಮ್ಮ ಜೊತೆ ಇರಬೇಕು ಅಂತ, ನಿಮ್ಮ ಲೈಫಲ್ಲಿ ಬರಬೇಕು ಅಂತ ಟ್ರೈ ಮಾಡ್ತಿರ್ಬೋದು. ನೀವು ಕೂಡ ಬ್ರೇಕಪ್ ಆಗಿದರೆ ಎಕ್ಸ್ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ಅಂದ್ಕೊಳ್ತಿರ್ಬೋದು. ಪೇಪರ್ ವರ್ಕ್ ಹೇಳ್ತೀನಿ ನಾನು, ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ಕೆಲವ್ರಿಗೆ ಕೋರ್ಟು ಕಚೇರಿ ಯಾವುದೋ ಒಂದು ಕೋರ್ಟ್ ಕೆಲಸ ಇರ್ಬೋದು, ಮೇ ಬಿ ಜಯ ನಿಮಗೆ ಸಿಗ್ಬೋದು. ಜಸ್ಟಿಸ್ ಕಾರ್ಡ್ ಬಂದಿದೆ. ಬ್ಯುಸಿಯಾಗಿದ್ದೀರಾ ನೀವು ಅಥವಾ ಅದರ್ ಪರ್ಸನು, ಗುಡ್ ಎನರ್ಜಿ ಇದೆ. ಪೆಂಟಿಕಲ್ಸ್ನ ಸೇವ್ ಮಾಡ್ಕೊಳ್ತಿದ್ದೀರಾ, ಹಣನ ಅಂತ ಹೇಳುತ್ತೆ ಕಾರ್ಡು. ಸ್ವಲ್ಪ ನೈಸಾಗಿರಿ, ಸೊ ರೂಡಾಗಿ ಮಾತಾಡಬೇಡಿ. ನೀವು ಕಮಿಟ್ ಆಗಿದ್ದರೂ ಕೂಡ ಆಗದೇ ಇದ್ದರೂ ಕೂಡ, ಸಿಂಗಲ್ಸ್ ಇದ್ದರೂ ಸ್ವಲ್ಪ ಇವಾಗ ತುಂಬ ರೂಡಾಗಿ ಸೊ ಸ್ವಲ್ಪ ನೆಗೆಟಿವ್ ಸಿಚುವೇಶನ್ ನೋಡಿ ತುಂಬ ರೂಡಾಗಿ ಬಿಹೇವ್ ಮಾಡ್ತೀರ. ಸ್ವಲ್ಪ ಸಾಫ್ಟ್ ಆ್ಯಂಡ್ ನೈಸಾಗಿ ಸೊ ಕಮ್ಯುನಿಕೇಟ್ ಮಾಡಿ ಅಂತ ಹೇಳುತ್ತೆ ಕಾರ್ಡು. ಫೋರ್ತ್ ಕಾರ್ಡ್ ನನಗೆ 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ನಾನು ಆಗಲೇ ಹೇಳಿದೆ ಹಣನ ಸೇವ್ ಮಾಡ್ತಿದ್ದೀರಾ ಅಂತ. 10 ಆಫ್ ಪೆಂಟಿಕಲ್ಸ್ ಕೂಡ ವರ್ಕಿಂಗ್ ಫಾರ್ ಮನಿ ಅಂತ ಹೇಳುತ್ತೆ. ಸೊ ಹಣಕ್ಕೋಸ್ಕರ ಏನೋ ವರ್ಕ್ ಮಾಡ್ತಿದ್ದೀರಾ, ಫ್ಯಾಮಿಲಿ ಬಿಸ್ನೆಸ್ ಮಾಡ್ತಿರ್ಬೋದು ಕೆಲವರು, ನೀವಾಗಿರ್ಬೋದು ಅಥವಾ ಅದರ್ ಪರ್ಸನ್ನು.
ಮೇ ಬಿ ಮನೆ ಬಗ್ಗೆ ತುಂಬ ಕೇರ್ ತೊಗೊಳ್ತೀರ ನೀವು ಅಥವಾ ಅದರ್ ಪರ್ಸನು, ತುಂಬ ಫ್ಯಾಮ್ಲಿಯಲ್ಲಿ ಚಾಲೆಂಜಸ್ ಇವೆ, ಫ್ಯಾಮ್ಲಿಗೆ ನೀವೇ ನೋಡ್ಕೊಳ್ಬೇಕು ಅನ್ನೋ ಥರ ಕೂಡ ಕಾರ್ಡ್ ರೀಪ್ರೆಸೆಂಟ್ ಮಾಡುತ್ತೆ. ಫಿಫ್ತ್ ಕಾರ್ಡ್ ನನಗೆ ಕಿಂಗ್ ಆಫ್ ಸ್ವೋರ್ಡ್ಸ್ ಬಂದಿದೆ. ಕೆಲವ್ರಿಗೆ ಪ್ರಮೋಷನ್ ಸಿಗ್ಬೋದು, ಮೇ ಬಿ ನಿಮಗೆ ಸಿಗಬೇಕಾಗಿರೋ ಪ್ರಮೋಷನ್ ಬೇರೆಯವ್ರಿಗೆ ಸಿಗ್ಬೋದು, ಇದರಿಂದ ಸ್ವಲ್ಪ ಹರ್ಟ್ ಆಗ್ಬೋದು. ಸಿಕ್ಸ್ ಕಾರ್ಡ್ ನನಗೆ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ತುಂಬ ಏನು ಹೇಳ್ತಾರೆ, ಸಕ್ಸಸ್ಫುಲ್ ಎನರ್ಜಿ ಇದೆ, ಮ್ಯಾನಿಫೆಸ್ಟೇಷನ್ ತೋರಿಸ್ತಾ ಇದೆ, ಪಾಸಿಟಿವ್ ಆಗಿ ಅಂದ್ಕೊಳ್ಳಿ, ಪಾಸಿಟಿವ್ ಆಗುತ್ತೆ ಲೈಫಲ್ಲಿ ಅಂತ ಕಾರ್ಡ್ ಹೇಳ್ತಾ ಇದೆ. ಕೆಲವರು ಪ್ರಾಪರ್ಟಿನ ತೊಗೊಳ್ತಾ ಇದ್ದಾರೆ, ಕೆಲವರು ಯಂಗ್ ಪರ್ಸನ್ ಜೊತೆ ಕನೆಕ್ಟ್ ಆಗಿದ್ದಾರೆ, ನೀವು ಹೆಂಗಿದ್ದೀರೋ ಅಥವಾ ಅದರ್ ಪರ್ಸನ್ ಹೆಂಗಾಗಿದ್ದೀರಿ. ಆದರೆ ಕಾರ್ಡ್ ಮಾತ್ರ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನೀವು ಬೆಟರ್ ಪರ್ಸನ್ನ ಡಿಸರ್ವ್ ಮಾಡ್ತೀರಾ. ಈಗಾಗಲೇ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಅವ್ರು ನಿಮ್ಗೆ ಸರಿಯಾದ ಜೋಡಿ ಇಲ್ಲ ಏನು ಅಂತ ಕೆಲವ್ರಿಗೆ ಹೇಳ್ತೀನಿ. ಸ್ವಲ್ಪ ನೀವು ನೋಡ್ಕೊಳ್ಳಿ, ಮೇ ಬಿ ನಿಮ್ಮ ಅಡ್ವಾಂಟೇಜ್ನ ಅವ್ರು ಖಂಡಿತ ತೊಗೊಳ್ತಿರ್ಬೋದು ಅಂತ ಕಾರ್ಡ್ ಹೇಳುತ್ತೆ. ಮೇ ಬಿ ನೀವು ಬೆಟರ್ ಪರ್ಸನ್ನ ಡಿಸರ್ವ್ ಮಾಡ್ತೀರಾ. ಸೊ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.